ಸುಂದರಕಾಂಡದ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇರುವಂತಹ ವಿಷಯ ಇಷ್ಟು. ಹನುಮಂತ ಸಂಪಾತಿಯ ಸಹಾಯದಿಂದಾಗಿ ಸೀತಾದೇವಿ ಅಶೋಕವನದಲ್ಲಿ ಇದ್ದಾಳೆ ಅಂತ ತಿಳಿದುಕೊಂಡಾಗ ಈಗ ಆ ಪ್ರದೇಶಕ್ಕೆ ಹೋಗಬೇಕಾಗಿದೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತಾದಾಗ ಹನುಮಂತನೇ ಈಗ ಹಾರುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾನೆ. ರಾಮಾಯಣದ ಸಾರ ಸರ್ವಸ್ವದಂತಿರುವಂತಹ ಈ ಸುಂದರಕಾಂಡದಲ್ಲಿ ಒಟ್ಟು 68 ಅಧ್ಯಾಯಗಳಿದೆ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಒಟ್ಟು 68 ಅಧ್ಯಾಯಗಳಿವೆ. ಆದ್ರೆ ಈ ಎಲ್ಲ ಅಧ್ಯಾಯಗಳ ಸಾರ ಸರ್ವಸ್ವವನ್ನ ಮಧ್ವಾಚಾರ್ಯರು ಕೇವಲ 50 ಶ್ಲೋಕಗಳ ಒಂದು ಅಧ್ಯಾಯದಲ್ಲಿ ಅದನ್ನ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಸುಂದರಕಾಂಡದಲ್ಲಿ ಹನುಮಂತ ಮಾಡಿದಂತಹ ಸಾಹಸಗಳ ವರ್ಣನೆ ಇದೆ. ಹನುಮಂತ ಸಮುದ್ರವನ್ನ, ಇದರ ಹಿಂದಿನ ಕಾಂಡ ಇದು ಸುಂದರಕಾಂಡ ಅಂತ, ರಾಮಾಯಣದಲ್ಲಿ ಬರುವಂತಹ 7ನೇ ಕಾಂಡ. 7ನೇ ಕಾಂಡದಲ್ಲಿ ಹೇಳುವಂತಹದ್ದು, ರಾಮ ಆ ಹಿಂದಿನ ಕಾಂಡದ ಕೊನೆಯಲ್ಲಿ ಹನುಮಂತ ಸಮುದ್ರವನ್ನ ಹಾರಬೇಕು ಅಂತ ಬಹಳ ವಿಸ್ತಾರವಾಗಿ ತನ್ನ ಶರೀರವನ್ನ ಹಿಗ್ಗಿಸಿದ, ದೊಡ್ಡದಾಗಿ ಬೆಳೆದ ಅಂತ ಕಿಷ್ಕಿಂಧ ಕಾಂಡದ ಕೊನೆಯಲ್ಲಿ ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಬಹಳ ದೊಡ್ಡದಾದ ಶರೀರದಿಂದಾಗಿ ಹನುಮಂತ ಬೆಳೆದ. ಅದರ ಮುಂದಿನ ಭಾಗ ಏನು? ಇವನು ಹಾರೋದು, ಸಾಗರ ಲಂಘನ ಮಾಡೋದು, ಸೀತಾಕೃತಿಯ ದರ್ಶನ ಮಾಡೋದು, ಅಶೋಕವನ ಲಂಕಾದಹನ ಎಲ್ಲವನ್ನ ಮಾಡಿ ರಾಮನನ್ನು ವಾಪಸ್ ಬಂದು ನೋಡ್ತಾನೆ. ಅಲ್ಲಿವರೆಗೂ ಈ ಸುಂದರಕಾಂಡದಲ್ಲಿ ಕಥೆಗಳು ನಿರೂಪಿತವಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಾದ್ರೂ ಕೂಡ ದೇವರನ್ನ ನೆನಪಿಸಿಕೊಂಡು ಆ ಕೆಲಸವನ್ನ ಮಾಡಬೇಕು. ಹಾಗಾಗಿ ಹನುಮಂತ ಈಗ ಪರ್ವತವನ್ನ ಹಾರಬೇಕು ಅಂತಿದ್ದಾನೆ. ಅವನು ಹತ್ತಿರುವ ಪರ್ವತ ಮಹೇಂದ್ರ ಪರ್ವತ ಅಂತ. ಎತ್ತರದ ಪರ್ವತದ ಮೇಲೆ ನಿಂತುಕೊಂಡು ತನ್ನ ದೇಹವನ್ನ ಹಿಗ್ಗಿಸಿ ಹನುಮಂತ ಅಲ್ಲಿಂದ ಹಾರ್ಲಿಕ್ಕೆ ಅಂತ ಹೊರಟಿದ್ದಾನೆ. ಈ ಅರ್ಥವನ್ನು ಎಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೊನೆಯ ಪಂಕ್ತಿಯಲ್ಲಿ, ಶ್ಲೋಕದ ಕೊನೆಯ ಪಂಕ್ತಿಯಲ್ಲಿ, ಪವನಸ್ಯ ಸೂನುಹು, ವಾಯುದೇವರ ಮಗನಾದಂತಹ, ಪವನ ಅಂತಂದ್ರೆ ವಾಯುದೇವರು, ವಾಯುದೇವರ ಸೂನುಹು ಮಗನಾದಂತಹ ಹನುಮಂತ, ತಂ ಗಿರಿವರಂ, ಆ ಉತ್ತಮವಾದಂತಹ ಪರ್ವತ ಯಾವುದು? ಮಹೇಂದ್ರ ಪರ್ವತ. ಆ ಮಹೇಂದ್ರ ಪರ್ವತವನ್ನ ನಿಷ್ಪೀಡ್ಯ, ಚೆನ್ನಾಗಿ ಒತ್ತಿ, ಉತ್ಪಪಾತ, ಹಿಂದಿನ ಪಂಕ್ತಿಯ ಕೊನೆಯ ಪದ ಉತ್ಪಪಾತ, ಹಾರಿದನು ಅಂತ ಹೇಳ್ತಾ ಇದ್ದಾರೆ. ವಾಯುದೇವರ ಮಗನಾದಂತಹ ಹನುಮಂತ ಉತ್ತಮವಾದಂತಹ ಆ ಪರ್ವತವನ್ನ ಏರಿ, ನಾವ್ ಏನಾದ್ರೂ ದೂರಕ್ಕೆ ಹಾರಬೇಕು ಅಂದ್ರೆ ಭೂಮಿಯನ್ನು ಸ್ವಲ್ಪ ಒತ್ತಿ ಹಾರ್ತೇವಲ್ಲ, ನೆಗಿತೇವಲ್ಲ, ಆ ರೀತಿಯಾಗಿ ಹನುಮಂತ ಆ ಮಹೇಂದ್ರ ಪರ್ವತವನ್ನ ಸ್ವಲ್ಪ ಅದುಮಿ ಕಾಲಿನಿಂದ ಒತ್ತಿ ಪರ್ವತವನ್ನ ಹಾರ್ತಾ ಇದ್ದಾನೆ. ಬರೀ ಹಾರುವ ಸಂದರ್ಭದಲ್ಲಿ ಸುಮ್ಮನೆ ಹಾರ್ಲಿಲ್ಲ, ಯಾವುದೇ ಕೆಲಸವನ್ನ ಮಾಡುವ ಸಂದರ್ಭದಲ್ಲೂ ಭಗವಂತನಿಗೆ ನಮಸ್ಕಾರ ಮಾಡಿಯೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮನ ಸ್ತೋತ್ರವನ್ನ ಹನುಮಂತ ಮಾಡ್ತಾ ಇದ್ದಾನೆ. ಮೊದಲಿಗೆ ದೇವರನ್ನ ನೆನಪಿಸಿಕೊಂಡು, ದೇವರೇ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ರಾಮನಿಗೆ ನಮಸ್ಕಾರ ಮಾಡಿ ಮಹೇಂದ್ರ ಪರ್ವತವನ್ನ ಹಾರ್ಲಿಕ್ಕೆ ಅಂತ ಸಜ್ಜಾಗಿದ್ದಾನೆ. ರಾಮನನ್ನ ಏನು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ನತ್ವಾ ನಮಸ್ಕಾರಮ ಲಿಲಂಘೈಷು ಅರ್ಣವಂ ಲಿಲಂಘೈಷು, ಲಿಲಂಘೈಷುರ್ ಅರ್ಣವಂ ಅಂತ ಇದೆ. ಅರ್ಣವ ಅಂತಂದ್ರೆ ಸಂಸ್ಕೃತದಲ್ಲಿ ಸಾಗರ,
ಅರ್ಣವಂ ಲಿಲಂಘಯಿಷುಹು, ಅರ್ಣವಂ ಸಮುದ್ರವನ್ನ, ಲಿಲಂಘಯಿಷುಹು ಹಾರುವ ಇಚ್ಛೆಯುಳ್ಳಂತಹ, ಪವನಸ್ಯ ಸೂನುಹು ವಾಯುದೇವರ ಮಗನಾದಂತಹ ಹನುಮಂತ, ತಂ ಗಿರಿವರಂ ಆ ಉತ್ತಮವಾದ ಎತ್ತರವಾದ ಮಹೇಂದ್ರ ಪರ್ವತವನ್ನ, ನಿಷ್ಪೀಡ್ಯ ಮೆಟ್ಟಿ, ಅದುಮಿ ಅಥವಾ ನೆಲವನ್ನ ಒತ್ತಿ, ಉತ್ಪಪಾತ ಅರ್ಣವಂ ಉತ್ಪಪಾತ ಅಂತಿದೆ, ಅರ್ಣವಂ ಉತ್ಪಪಾತ ಅಂತ ಬಿಡಿಸ್ಕೊಳ್ಬೇಕು. ಅರ್ಣವಂ ಆ ಸಾಗರವನ್ನ, ಆ ಪರ್ವತದಿಂದಾಗಿ ಸಾಗರವನ್ನು ದಾಟಬೇಕು ಅಂತ, ಉತ್ಪಪಾತ ನೆಗೆದ ಹಾರಿದ ಅಂತ ಅರ್ಥ. ಸಾಗರವನ್ನ ದಾಟುವ ಬಯಕೆಯಿಂದ ವಾಯುದೇವರು ಆ ಮಹೇಂದ್ರ ಪರ್ವತದ ಮೇಲ್ಗಡೆಯಲ್ಲಿ ಶರೀರವನ್ನ ಬೆಳೆಸಿದವರು ಆ ಮಹೇಂದ್ರ ಪರ್ವತವನ್ನ ಕಾಲಿನಿಂದ ಒತ್ತಿ ಹಾರಿದರು. ಬರೀ ಹಾಗೆ ಹಾರಲಿಲ್ಲ, ನಮಸ್ಕಾರ ಮಾಡಿ ದೇವರ ಪ್ರಾರ್ಥನೆಯನ್ನ ಮಾಡಿ ಉತ್ಪಪಾತ, ನತ್ವಾ ಉತ್ಪಪಾತ, ನಮಸ್ಕಾರ ಮಾಡಿ ಉತ್ಪಪಾತ ಹಾರಿದರು. ಯಾರನ್ನ ನಮಸ್ಕಾರ ಮಾಡಿದ್ರು? ರಾಮಾಯ ನತ್ವ, ರಾಮನಿಗೆ ನಮಸ್ಕಾರ ಮಾಡಿ ಉತ್ಪಪಾತ ಹಾರಿದರು. ರಾಮ ಎಂಥವನವನು? ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ರಾಮ ಒಳ್ಳೆ ಗುಣಗಳ ಗಣಿ, ಎಲ್ಲ ಗುಣಗಳಿಗೂ ಆಶ್ರಯನಾದವನು ರಾಮ. ಷಡ್ಗುಣಾಯ ಒಟ್ಟು 6 ಗುಣಗಳು ಅಂತ ಕರೀತಾರೆ. ಯಾವುದೇ ಒಬ್ಬ ಪುರುಷ ಶ್ರೇಷ್ಠ ಅಂತ ಕರೆಸಿಕೊಳ್ಬೇಕು ಅಂದ್ರೆ ಅವನಲ್ಲಿ 6 ಗುಣಗಳಿರಬೇಕು. ಐಶ್ವರ್ಯ, ವೀರ್ಯ, ಯಶಸ್ಸು, ಜ್ಞಾನ, ವಿಜ್ಞಾನ, ವೈರಾಗ್ಯ, ಒಟ್ಟು 6 ಗುಣಗಳು. ಅದನ್ನ ಆಮೇಲೆ ಹೇಳುತ್ತೇನೆ. ಈ 6 ಗುಣಗಳು ಪರಮಾತ್ಮನಲ್ಲಿ ವಿಸ್ತೃತವಾಗಿದೆ. ವಿಸ್ತೃತ ಅಂತಂದ್ರೆ ಅಪರಿಮಿತವಾದ ಐಶ್ವರ್ಯ ಇದೆ ಪರಮಾತ್ಮನಲ್ಲಿ. ಐಶ್ವರ್ಯ ಅಂತಂದ್ರೆ ನಮ್ಮಲ್ಲೂ ಐಶ್ವರ್ಯ ಇದ್ದೇ ಇರುತ್ತೆ, ಆದ್ರೆ ನಮ್ಮ ಐಶ್ವರ್ಯಕ್ಕೆ ಒಂದು ಮಿತಿ ಇದೆ. ಪರಮಾತ್ಮನಲ್ಲಿರುವ ಐಶ್ವರ್ಯಕ್ಕೆ ಮಿತಿ ಇಲ್ಲ. ಅದರಿಂದಾಗಿ ಪರಮಾತ್ಮನನ್ನ ವಿಸ್ತೃತ ಷಡ್ಗುಣ ಅಂತ ಕರೀತಾರೆ. ವಿಸ್ತೃತ ಅಪಾರವಾದ ಷಡ್ಗುಣಗಳು ಪರಮಾತ್ಮನಲ್ಲಿ ಇವೆ. ಹೌದು, ನಮ್ಮಲ್ಲೂ ಆ ಸಂಪತ್ತುಗಳಿರತ್ತೆ, ಆದರೆ ಆ ಸಂಪತ್ತು ಬಹಳ ಕ್ಷಣಿಕವಾದದ್ದು. ನಮ್ಮ ಯೌವನದಲ್ಲಿ ಬರುತ್ತೆ, ವೃದ್ಧಾಪ್ಯದಲ್ಲಿ ಖಾಲಿಯಾಗಿ ಹೋಗ್ಬಿಡತ್ತೆ. ಅಥವಾ ಯೌವನದಲ್ಲಿ ಏನೋ ಸಂಪತ್ತಿರೋದಿಲ್ಲ, ಕಷ್ಟಪಟ್ಟು ಸಂಪತ್ತೆಲ್ಲವನ್ನು ಕೂಡಿ ಹಾಕ್ತೇವೆ, ವಯಸ್ಸಾಗ್ತಾ ಆಗ್ತಾ ಬಂದ ಹಾಗೆ ಒಂದಿಷ್ಟು ಸಂಪತ್ತು ಕೂಡಿರತ್ತೆ, ಆಮೇಲೆ ನಾವು ಆ ಸಂಪತ್ತನ್ನು ಬಿಟ್ಟು ಹೋಗಿಬಿಡ್ತೇವೆ. ಅಂದ್ರೆ ನಮ್ಮಲ್ಲಿ ಸಂಪತ್ತು ಯಾವಾಗ್ಲೂ ಇರೋದಿಲ್ಲ, ಬಹಳ ಸಂಪತ್ತು ಇರೋದಿಲ್ಲ. ಮೊದಲನೇದ್ದು ಬಹಳ ಸಂಪತ್ತು ಇರೋದಿಲ್ಲ, ಆಮೇಲೆ ಇರುವ ಸಂಪತ್ತು ಯಾವಾಗ್ಲೂ ಇರೋದಿಲ್ಲ, ಯಾವಾಗ್ಲೂ ಒಮ್ಮಿರತ್ತೆ. ಆದ್ರೆ ಪರಮಾತ್ಮನ ಸಂಪತ್ತು ವಿಸ್ತೃತವಾದ ಷಡ್ಗುಣಗಳು. ವಿಸ್ತೃತ ಅಂತಂದ್ರೆ ಅಪಾರವಾದ ಷಡ್ಗುಣಗಳು ಪರಮಾತ್ಮನದ್ದಿದೆ. ಅಷ್ಟೇ ಅಲ್ಲ, ಆ ಷಡ್ಗುಣಗಳು ಶಾಶ್ವತವಾಗಿವೆ, ಯಾವಾಗ್ಲೂ ಇರತ್ತೆ. ಐಶ್ವರ್ಯ, ರಾಮನ ಪರಾಕ್ರಮ, ಧೈರ್ಯ, ಅವನ ಕೀರ್ತಿ, ಜ್ಞಾನ, ವಿಶೇಷವಾದಂತಹ ತಿಳುವಳಿಕೆ, ಇದೆಲ್ಲವೂ ಕೂಡ ರಾಮನಿಗೆ ಯಾವಾಗ್ಲೂ ಒಮ್ಮಿದೆ ಹಾಗಲ್ಲ, ಯಾವಾಗ್ಲೂ ಇದೆ. ಮತ್ತೆ ಪೂರ್ಣವಾಗಿದೆ, ಸ್ವಲ್ಪ ಸ್ವಲ್ಪ ಅಲ್ಲ, ಬಹಳ ಪೂರ್ಣವಾಗಿ ರಾಮನಲ್ಲಿ ಇದೆ. ಇಂತಹ ರಾಮನನ್ನ ನಮಸ್ಕಾರ ಮಾಡಿ, ಅಷ್ಟೇ ಅಲ್ಲ, ರಾಮ ಸಾಮಾನ್ಯನಲ್ಲ, ಸರ್ವೇಶ್ವರಾಯ, ಇಡೀ ಜಗತ್ತಿಗೆ ಒಡೆಯ ಅವನು. ನಾ ಈಗ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಈಗೇನೋ ರಾಮನ ದೂತನಾಗಿದ್ದೇನೆ ನಮಸ್ಕಾರ ಮಾಡ್ತೇನೆ, ದೂತನಾಗಿದ್ದಕ್ಕೆ ನಮಸ್ಕಾರ ಮಾಡ್ತಾ ಇರೋದಲ್ಲ. ರಾಮನು ಇಡೀ ಜಗತ್ತಿಗೆ ಒಡೆಯನಾದವನು, ಅದಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ನಾನೀಗ ಹೋಗ್ತಾ ಇರುವಂತಹ ಕೆಲಸ ಬಲದ ಕೆಲಸ. ನಾನೀಗ ಹೋಗ್ತಾ ಇರೋದು ಲಂಕಾಪಟ್ಟಣಕ್ಕೆ. ಅಲ್ಲಿ ಮಹಾಬಲಿಷ್ಠರಾದ ರಾಕ್ಷಸರೆಲ್ಲ ಇರ್ತಾರೆ, ಮಹಾಪರಾಕ್ರಮಿಗಳಾದಂತಹ ರಾಕ್ಷಸರೆಲ್ಲರೂ ಇರ್ತಾರೆ. ಅವರನ್ನ ಮರ್ದನ ಮಾಡಬೇಕು ಅಂತಂದ್ರೆ ಅವರಿಗಿಂತ ಮಿಗಿಲಾದಂತಹ ಬಲ ಪರಾಕ್ರಮಗಳು ನಮ್ಮಲ್ಲಿ ಇರಬೇಕಾಗತ್ತೆ. ಅಂತಹ ಬಲ ಪರಾಕ್ರಮಗಳನ್ನ ನಮ್ಮಲ್ಲಿ ತಂದು ಕೊಡುವವನು ಯಾರು? ಪರಮಾತ್ಮ. ಹಾಗಾದ್ರೆ ನಮ್ಮಲ್ಲಿ ಆ ರಾಕ್ಷಸರನ್ನ ಎದುರಿಸುವ ಬಲ ಪರಾಕ್ರಮಗಳನ್ನು ತಂದು ಕೊಡ್ತಾನೆ ಅಂದ್ರೆ ನಮಗೆ ಬಲವನ್ನು ಕೊಡುವವನು ಏನಾಗಿರ್ಬೇಕು? ನಮಗಿಂತ ಬಲಿಷ್ಠನಾಗಿರ್ಬೇಕು. ರಾಮ ಅಂತಹವನು.
ಬಲ ವೀರ್ಯ ಮಹಾರ್ಣವಾಯ. ಬಲ ಅಂತಂದ್ರೆ ಶಕ್ತಿ, ವೀರ್ಯ ಅಂತಂದ್ ಹೇಳಿದ್ರೆ ಯಾರನ್ನಾದ್ರೂ ಎದುರಿಸುವಂತಹ ಆ ಧೀರತೆ. ಬಲ ವೀರ್ಯ ಇವುಗಳ ಮಹಾ ಅರ್ಣವ, ಅದ್ಭುತವಾದ ಸಮುದ್ರ ಯಾರು ಅಂತಂದ್ ಹೇಳಿದ್ರೆ ಪರಮಾತ್ಮ. ವೀರ್ಯ ಮತ್ತು ಬಲಗಳ ಅಮಿತವಾದ ಸಮುದ್ರದ ಹಾಗಿದ್ದಾನೆ ಪರಮಾತ್ಮ. ಇಂತಹ ರಾಮನನ್ನ ನಮಸ್ಕಾರ ಮಾಡಿ ಹನುಮಂತ ಸಮುದ್ರವನ್ನ ದಾಟಬೇಕು ಅಂತ ಬಯಸಿದವನಾಗಿ, ವಾಯುದೇವರ ಮಗನಾದಂತಹ ಹನುಮಂತ ಆ ಷಡ್ಗುಣಗಳ ಗಣಿಯಾದ, ಆ ಷಡ್ಗುಣಗಳು ಅಪರಿಮಿತವಾಗಿದೆ ಮತ್ತು ಯಾವಾಗ್ಲೂ ಇದೆ, ಶಾಶ್ವತವಾಗಿದೆ, ವಿಸ್ತೃತವಾಗಿದೆ, ಹೇರಳವಾದ ಷಡ್ಗುಣಗಳು. ಇಂತಹ ಷಡ್ಗುಣಗಳ ಗಣಿಯಾದ ರಾಮನನ್ನ, ಸರ್ವೇಶ್ವರನಾದವನು, ಇಡೀ ಜಗತ್ತಿಗೆ ಒಡೆಯನಾದವನು ರಾಮ, ಅವನನ್ನ ನಾ ಹೋಗ್ತಾ ಇರುವ ಕೆಲಸ ಬಲದ ಕೆಲಸ. ಆ ಬಲದ ಕೆಲಸ ಆಗ್ಬೇಕು ಅಂದ್ರೆ ಬಲಕ್ಕೆ ದೇವತೆಯಾದವನು ರಾಮ, ಪರಾಕ್ರಮದ ದೇವತೆಯಾದವನು ರಾಮ. ಅದಕ್ಕೆ ಆ ರಾಮನನ್ನ ನಮಸ್ಕಾರ ಮಾಡಬೇಕಾದ್ರೆ ಬಲ ವೀರ್ಯ ಮಹಾರ್ಣವಾಯ. ಬಲ ಶಕ್ತಿ, ವೀರ್ಯ ಅಂದ್ರೆ ಪರಾಕ್ರಮ, ಅವು ಎರಡರ ಅಪಾರವಾದ ಸಮುದ್ರದ ಹಾಗಿರುವವನು ರಾಮ. ಇಂತಹ ರಾಮನನ್ನ ನಮಸ್ಕರಿಸಿ ನತ್ವಾ ರಾಮಾಯ ನತ್ವ, ರಾಮನನ್ನ ನಮಸ್ಕಾರ ಮಾಡಿ. ಎಂತಹ ರಾಮ? ಶಾಶ್ವತ ಸುವಿಸ್ತೃತ ಷಡ್ಗಣಾಯ, ಶಾಶ್ವತವಾಗಿರುವ, ಎಂದೆಂದಿಗೂ ಇರುವ, ಅಪರಿಮಿತವಾದ ಪ್ರಮಾಣದಲ್ಲಿ ಇರುವ ಷಡ್ಗುಣಗಳುಳ್ಳ ರಾಮನನ್ನ ನಮಸ್ಕಾರ ಮಾಡಿ. ಇಡೀ ಜಗತ್ತಿಗೆ ಒಡೆಯನಾದ ರಾಮನನ್ನ ನಮಸ್ಕಾರ ಮಾಡಿ. ಬಲ ಪರಾಕ್ರಮಗಳ ಸಾಗರದಂತಿರುವಂತಹ, ಖಾಲಿಯಾಗದ ಸಮುದ್ರ ಅಂತಂದ್ರೆ ನೀರು ಎಂದಿಗೂ ಖಾಲಿ ಆಗೋದಿಲ್ಲ ಅಂತ ಅರ್ಥ. ಅದೇ ರೀತಿಯಾಗಿ ಪರಮಾತ್ಮನಲ್ಲಿರುವ ಬಲ ಮತ್ತು ಪರಾಕ್ರಮಗಳು ಎಂದಿಗೂ ಖಾಲಿ ಆಗೋದಿಲ್ಲ. ಅಂತಹ ರಾಮನನ್ನು ನಮಸ್ಕಾರ ಮಾಡಿ, ನನ್ನಲ್ಲೂ ಆ ಬಲ ಪರಾಕ್ರಮಗಳನ್ನು ತುಂಬಿದ್ದಾನೆ ಅಂತ ಸ್ಮರಿಸಿ ರಾಮನನ್ನ ನಮಸ್ಕಾರ ಮಾಡಿ, ಮಹೇಂದ್ರ ಪರ್ವತವನ್ನೇರಿ ಹಿಗ್ಗಿಸಿದ ಶರೀರದಿಂದಾಗಿ ಆ ಪರ್ವತವನ್ನು ಒಮ್ಮೆ ಒತ್ತಿ ಸಮುದ್ರವನ್ನ ದಾಟ್ಲಿಕ್ಕೆ ಅಂತ ಹನುಮಂತ ನೆಗಿತಾ ಇದ್ದಾನೆ, ಜಿಗಿಯುತ್ತಾ ಇದ್ದಾನೆ ಅಂತ ಇದು ಒಟ್ಟಾರೆ ಶ್ಲೋಕದ ಭಾವಾರ್ಥ. ಇಷ್ಟು ಈ ಶ್ಲೋಕದ ಭಾವಾರ್ಥ. ಆಮೇಲೆ ಪದಗಳ ಅರ್ಥವನ್ನ ಮತ್ತೆ ನಾಳೆ ಪಾಠದಲ್ಲಿ ತಿಳಿಸಿಕೊಡ್ತೇನೆ. ಈಗಾದ ಪಾಠದಲ್ಲಿ ಏನಾದರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು, ಅವಕಾಶ ಇದೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.